ನಮಸ್ತೆ ಫ್ರೆಂಡ್ಸ್, ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಬೇಳೆ ಮಸ್ಕ ಸಾಂಬಾರು ಮಾಡೋಣ. ದಿಢೀರಾಗಿ ಬೇಗ ಆಗುವಂಥ ಈಜಿಯಾಗಿರುವಂಥ ಸಾಂಬಾರು. ಈಗ 5 ಲೀಟ್ರದ್ದು ಒಂದು ಕುಕ್ಕರ್ ತೊಗೊಂಡಿದ್ದೀವಿ. ಒಂದು ಮುಕ್ಕಾಲು ಬೌಲು ಬೇಳೆ ಹಾಕ್ಕೊಂಡಿದ್ದೀವಿ. ಮತ್ತು ಹೆಸ್ರು ಕಾಳು ಒಂದು 1/4 ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ. ನೋಡಿ, ನಿಮಗೆ ಹೆಸ್ರು ಕಾಳು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಡು ಬರೀ ಬೇಳೆನೇ ಮಾಡ್ಕೊಬೋದು. ಇಲ್ಲಿ ಒಂದು 5ರಿಂದ 6 ಟೊಮೊಟೊ ಹೆಚ್ಕೊಂಡು ಹಾಕ್ಕೊಂಡಿದ್ದೀವಿ. ಮತ್ತು ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಮತ್ತು ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಂಡಿದ್ದೀವಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ಇದಿಷ್ಟು ಹಾಕಿದ ನಂತರ ಮತ್ತು ಅರಿಶಿನ ಕೂಡ ಹಾಕ್ಕೋಬೇಕು. ಅರಿಶಿನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ನಾವು. ಇವಾಗ ಬೇಳೆ ತರಕಾರಿ ಎಲ್ಲ ಮುಳುಗೋವಷ್ಟು ನಾವು ನೀರು ಕೂಡ ಹಾಕ್ಕೊತಾ ಇದ್ದೀವಿ. ಕುಕ್ಕರಲ್ಲಿ ಬೇಯಿಸುವಾಗ ನೀರು ಕಮ್ಮಿನೇ ಹಾಕ್ಕೊಳ್ಳಿ, ಇಲ್ಲ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಎಲ್ಲ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಬೇಕಾದಷ್ಟು ಹಾಕ್ಕೊಳ್ಳಿ. ಈಗ ಕುಕ್ಕರ್ನ ಸ್ಟವ್ ಹಚ್ಚಿ ಇಟ್ಬಿಟ್ಟು 3 ಸೀಟಿ ಕೂಗಿಸ್ಕೊತಾ ಇದ್ದೀವಿ. ಈಗ 3 ಸೀಟಿ ಕೂಗಿದೆ. ಸೀಟಿ ಕೂಡ ತಣ್ಣಗಾಗಿದೆ. ನೋಡಿ, ಓಪನ್ ಮಾಡ್ತಾಯಿದ್ದೀವಿ. ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ, ಹಸಿಮೆಣ್ಸಿಕಾಯಿ ಎಲ್ಲ. ಇವಾಗ ಇದರಲ್ಲಿರೋಂಥ ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ರೀತಿ ನೀರು ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಳೆನ ಚೆನ್ನಾಗಿ ಮಸ್ಕೋಬೋದು ಅಂತ ಹೇಳ್ಬಿಟ್ಟು. ಅದೇ ನೀರಲ್ಲಿ ನಾವು ಮಸಕ್ಕೆ ಹೋದರೆ ಅದು ನೈಸ್ ಆಗೋಲ್ಲ. ಅದಕ್ಕೋಸ್ಕರ ಈ ರೀತಿ ಸಪ್ರೇಟಾಗಿ ನೀರು ತೆಗೆದುಬಿಟ್ಟು ಮಸ್ಕೋಬೇಕು. ನೋಡಿ, ನೀವು ಮಸೆಗುಂಡಲ್ಲಾದರೂ ಮಸ್ಕೋಬೋದು. ಈ ರೀತಿ ಮಸ್ಕಾರಿದ್ರೆ ಅದರಲ್ಲೂ ಕೂಡ ಮಸ್ಕೋಬೋದು. ನೋಡಿ, ಇಷ್ಟು ನೈಸ್ ಆಯ್ತು ಅಂತ ಹೇಳ್ಬಿಟ್ಟು ಈ ರೀತಿ ಮಸ್ಕೋಬೇಕು. ಅಂದ್ರೆ ಪೂರ್ತಿ ನೈಸ್ ಏನು ಬೇಡ, ಸ್ವಲ್ಪ ಸ್ವಲ್ಪ ಬೇಳೆ ಹಂಗಿದ್ರೆ ನಡೆಯುತ್ತೆ. ಇವಾಗ ಅದ್ರ ತೆಗೆದಿಟ್ಕೊಂಡಿದ್ವಲ್ಲ ನೀರು, ಅದೇ ಕೂಡ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ಕೊತ ಇದ್ದೀವಿ. ಸಾಂಬಾರು ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಹಾಕೋಬೇಕು. ಇವಾಗ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀವಿ. ಪಾತ್ರೆ ಕೂಡ ಬಿಸಿಯಾಗಿದೆ. ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಇವಾಗ 1 ಸ್ಪೂನು ಸಾಸಿವೆ ಕೂಡ ಸೇರಿಸ್ಕೊಂಡ್ಬಿಟ್ಟು ಚಟಪಟ ಅಂದಮೇಲೆ ನಾವು ಬೆಳ್ಳುಳ್ಳಿ ಕೂಡ ಹಾಕ್ಕೊತಾ ಇದ್ದೀವಿ. ನೋಡಿ, 1 ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀವಿ. 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಉದ್ದುದ್ದಕ್ಕಾಗಿ. ಇವೆರಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇಲ್ಲಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಇದು ಒಗ್ಗರಣೆನ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ತಕ್ಷಣ ನಾವು ಮಸ್ಕೊಂಡು ಇಟ್ಕೊಂಡಿರೋಂಥ ಸಾಂಬಾರು ಕೂಡ ಸೇರಿಸ್ಕೋಬೇಕು. ಸೇರಿಸ್ಕೊಂಬಿಟ್ಟು ಅದೇ ಪಾತ್ರೆಗೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮತ್ತು ನೋಡಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ. ಬೇಯದಕ್ಕೆ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ ನಾವು. ಈಗ ಉಪ್ಪು ರುಚಿ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಇಲ್ಲಿ ನೋಡಿ, ಸಾಂಬಾರು ಕೂಡ ಕುದೀತಾ ಇದೆ. ನೋಡಿದ್ರಲ್ಲ, ಈ ಸಾಂಬಾರು ಮಾಡೋದು ಎಷ್ಟು ಸಿಂಪಲ್, ಎಷ್ಟು ಈಜಿ ಅಂತ ಹೇಳ್ಬಿಟ್ಟು ಒಂದು 2 ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇದೇ ರೀತಿ ಸಾಂಬಾರು ನೀವು ಇಡ್ಲಿ ಜೊತೆನೂ ಮಾಡ್ಕೋಬೋದು. ಮತ್ತು ರೈಸ್, ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಸಾಂಬಾರು. ಮತ್ತು ಬೇಗ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಮಧ್ಯಾಹ್ನ ಊಟಕ್ಕೆ ರೈಸ್ ಜೊತೆ ಕೂಡ ಮಾಡ್ಕೋಬೋದು ನೀವು. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ರೆಸಿಪಿ ಅಂತ ಹೇಳ್ಬಿಟ್ಟು. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ.